ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೋಮಗೌಡ್ರ ಮನೆ ಚಾನಲ್. ಎಷ್ಟೋ ದಿವಸಗಳಾದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಎಂತಿಕಪ್ಪ ಇಷ್ಟೊಂದು ದಿವಸ ಆದಮೇಲೆ ವಿಡಿಯೋ ಮಾಡ್ತಾವನೆ, ಎಂತಿಕ್ಕೆ ಇಷ್ಟು ದಿವಸ ವಿಡಿಯೋ ಮಾಡಿಲ್ಲ, ಎಲ್ಲರಿಗೂ ಕ್ಲಾರಿಟಿ ಕೊಡಬೇಕಲ್ಲ. ನನಗೆ ಫಸ್ಟ್ ಆಫ್ ಆಲ್ ಟೈಮ್ ಇಲ್ಲ, ಅಲ್ಪ ಸ್ವಲ್ಪ ಬೇರೆ ಕೆಲಸಗಳಿತ್ತು, ಮನೆ ಖಾಲಿ ಅಂಗಡಿ ಖಾಲಿ ಎಲ್ಲ ಕಂಟಿನ್ಯೂಸ್ ಆಗಾದಮೇಲೆ ನಾನು ನನ್ನ ಮಗಂಗೆ ಮುಡಿ ಕೊಡಿಸ್ಬೇಕಾಯಿತು. ಒಂದಷ್ಟು ಜನಕ್ಕೆ ಇಷ್ಟ ಆಗ್ತಾಯಿರಲಿಲ್ಲ ನಾನು ವಿಡಿಯೋ ಮಾಡೋದು, ಆದ್ದರಿಂದ ಯಾವುದು ವಿಡಿಯೋನೇ ಮಾಡಬಾರ್ದು ಅಂತ ಇದ್ದೆ. ಆದರೆ ನಮ್ಮಮ್ಮನ ಚಾನಲ್ನ ಸ್ಟಾಪ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಎಷ್ಟೊಂದು ಜನ ವಿಡಿಯೋ ಮಾಡು ಅಂತ ನಂಗೆ ನಾರ್ಮಲ್ ಮೆಸೇಜು ಮಾಡಿದರು. ಆದ್ದರಿಂದ ಒಂದು ಕ್ಲಾರಿಟಿ ವಿಡಿಯೋ ಕೊಡೋಣ. ಯಾವಾಗಲೂ ವಿಡಿಯೋ ಅಂತೂ ಮಾಡೋಕ್ಕಾಗಲ್ಲ, ಫಸ್ಟ್ ಹೇಳ್ತಾಯಿದ್ದೀನಿ. ನಾನು, ನನ್ನ ವೈಫು, ನನ್ನ ಮಗು ನಾಗರಬಾವಿಲಿರೋ ಸುಕ್ಕ ಅನ್ನೋದಕ್ಕೆ ಹೋಗಿದ್ವಿ. ಎಂತಕ್ಕಪ್ಪ ಅಂದರೆ ನಂದು ನನ್ನ ವೈಫ್ದು ವೆಡ್ಡಿಂಗ್ ಆ್ಯನಿವರ್ಸರಿ 2ನೇ ವರ್ಷದ್ದು. ನನ್ನ ಮಗನೂ ಎಲ್ಲೂ ಹೋಗೋಕ್ಕಾಗಲ್ಲ ಆಚೆ ಅಂದ್ಬಿಟ್ಟು ಹೋಗಿದ್ವಿ. ವಿಡಿಯೋ ಮಾಡ್ಕೊಂಡ್ವಿ, ಒಂದೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸು. ನನ್ನ ಫೋನಲ್ಲಿ ಸ್ಟೋರೇಜು ಇಲ್ಲ, ನಂಗೆ ವಿಡಿಯೋ ಮಾಡೋ ಇಂಟ್ರೆಸ್ಟು ಇರೋಲ್ಲ. ಎಂತಕ್ಕೆ ಅಂದರೆ ಒಂಥರ ಲೈಫಲ್ಲಿ ಒಂಥರ ಖುಷಿ ಅನ್ನೋದೇ ಇಲ್ಲ. ನನ್ನ ಮಗನ ನೋಡಿದ್ರೆ ತುಂಬ ಖುಷಿ ನನಗೆ, ಆ ಥರ ಅಲ್ಲ, ಖುಷಿನೇ ಇಲ್ಲ ಅನ್ನೋದು ತಪ್ಪು. ನನ್ನ ಮಗ ಅಂದರೆ ನನ್ನ ವೈಫು ಎಲ್ಲ ಇರ್ತಾರಲ್ಲ, ನೆಮ್ಮದಿಯಾಗಿದೆ. ವಿಡಿಯೋ ಮಾಡಿದಾಗ ಅವರೇನೋ ಅನ್ನೋದು, ನಾನೇನೋ ಅನ್ನೋದು, ವಿಡಿಯೋ ರಬ್ಬಾಗ್ತಾಯಿದೆ ಅಂದ್ಬಿಟ್ಟು ಬೇಡವೇ ಬೇಡ, ನಾವು ಯೂಟ್ಯೂಬೇ ಸ್ಟಾಪ್ ಮಾಡಿಬಿಡೋಣ ಅಂತ ಡಿಸೈಡ್ ಮಾಡಿ ಯೂಟ್ಯೂಬ್ನ ಕ್ಲೋಸೇ ಮಾಡಿಬಿಟ್ಟಿದ್ದೆ. ನಮ್ಮ ಅಮ್ಮನ ಚಾನಲ್ಲು ಯಾವಾಗಲೂ ನಮ್ಮ ಅಮ್ಮನ ನೆನೆಸ್ಕೊಂಡು ಬೇಜಾರು. ನಮ್ಮ ಅಮ್ಮನ ವೀಡಿಯೋಸ್ ನೋಡಿ ಅವ್ರದ್ದು ವೀಡಿಯೋನ ಸ್ಟಾಪ್ ಮಾಡಿದ್ರೆ ಜನ ಮರ್ತೋಗ್ತಾರೆ ಅಂದ್ಬಿಟ್ಟು ಅವಾಗವಾಗ ಒಂದೊಂದು ಕ್ಲಿಪ್ಪಿಂಗ್ಸ್ ಹಾಕೋಣ, ನನಗೇನು ಬರುತ್ತೋ ಅದನ್ನು ವೀಡಿಯೋ ತೋರ್ಸೋಣ ಅಂದ್ಬಿಟ್ಟು ಇದು ಮಾಡಿದೆ. ನಾನೇನು ಫುಡ್ ಬ್ಲಾಗು ಎಲ್ಲ ಏನೂ ಮಾಡಲ್ಲ. ನನಗೇನು ಗೊತ್ತು, ಈವೆಂಟ್ಸು, ಮನೆದು, ನನ್ನ ಮಗ ಅಷ್ಟೇ. ನನ್ನ ಮಗನಿಗೂ ಮುಡಿಯೆಲ್ಲ ಕೊಡಿಸಿದ್ವಿ, ಆ ವಿಡಿಯೋನೂ ಏನೂ ಮಾಡಲಿಲ್ಲ, ಹಾಕೋಕ್ಕೂ ಹೋಗೋಕ್ಕಾಗಿಲ್ಲ. ನನ್ನ ಮೈಂಡು ಫ್ರೀ ಆದಮೇಲೆ ಕಂಟಿನ್ಯೂಸಾಗಿ ವ್ಲಾಗ್ಗಳು ಹಾಕ್ತೀನಿ. ಇವಾಗ ಎಷ್ಟಾಗುತ್ತೋ ಅಷ್ಟು ತಿಂಗ್ಳಿಗೊಂದೋ ಎರಡೋ ಹಾಕ್ತೀನಿ ನೋಡಿ. ನಾನು ಅಷ್ಟು ಏನು ಫೋರ್ಸ್ ಏನು ಮಾಡಲ್ಲ ಯಾರಿಗೂ. ಫಸ್ಟ್ ಆದರೆ ಇಷ್ಟೇ ಓಡಬೇಕು ಅಂತ ನನಗೂ ಆಸೆ ಇರೋದು. ಇವಾಗ ಆ ಥರ ಆಸೆ ಎಲ್ಲ ಏನೂ ಇಲ್ಲ. ಎಷ್ಟೋ ದಿವಸಗಳಾದಮೇಲೆ ಒಂದು ವಿಡಿಯೋ ನನಗೆ, ನನ್ನ ಮಗನಿಗೆ, ನನ್ನ ವೈಫು ಎಲ್ಲ ಖುಷಿಯಲ್ಲಿ ಇದ್ದಿದ್ದು ಒಂದೊಂದು ಮೂಮೆಂಟ್ಗಳನ್ನ ವಿಡಿಯೋ ಮಾಡಿ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ನೀವೆಲ್ಲ ಕೇಳ್ತೀರ ಅವ್ರಿಗೂ ವಿಡಿಯೋ ಮಾಡೋಕ್ಕೆ ಹೇಳಿ ಅಂತ. ಅವ್ರಿಗೂ ವಿಡಿಯೋ ಮಾಡೋಕ್ಕೆ ಹೇಳೋದಕ್ಕೇನಿಲ್ಲ. ಅವಳು ಮಗುನ ನೋಡಿಕೊಂಡು ಮನೆ ಕೆಲಸ, ಅಡುಗೆ, ಅವಳದು ಹೆಲ್ತು ಎಲ್ಲ ನೋಡ್ಕೋಬೇಕು. ನಾವು ಯಾರನ್ನೂ ಫೋರ್ಸ್ ಮಾಡೋಕ್ಕೆ ಹೋಗ್ಬಾರ್ದು. ಅವಳಿಗೆ ಆದಂಗೆ ವಿಡಿಯೋ ಹಾಕ್ತೀನಿ ಅಂತ ಹೇಳಿದ್ದಾಳೆ. ಅದು ಬಿಟ್ಟು ನಾನು ವಿಡಿಯೋಸ್ ಹಾಕಬೇಕು, ಈವೆಂಟ್ಸ್ದಾರ ಹಾಕಬೇಕು. ನಂದೇನೆಂದರೆ ಒಬ್ಬರು ಈವೆಂಟ್ ತೊಗೊಂಡ್ಮೇಲೆ ಅವ್ರದ್ದನ್ನು ಕ್ಲೀನಾಗೆ ಡೆಕೋರೇಷನ್ ಮಾಡಿಕೊಡೋ ಗಂಟ ನಂದು ಒಂದು ಇದಿರುತ್ತೆ ಜವಾಬ್ದಾರಿ. ಅದನ್ನು ಮಾಡೋ ಟೈಮಲ್ಲಿ ಈ ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಆ ಡೆಕೋರೇಷನ್ನು ಚೆನ್ನಾಗಿ ಬರೋಲ್ಲ. ಆದ್ದರಿಂದ ನಾನು ಅಷ್ಟೊಂದು ವಿಡಿಯೋ ಮೇಲೆ ಕಾನ್ಸಂಟ್ರೇಷನ್ ಕೊಡ್ತಾಯಿಲ್ಲ. ಯಾರೂ ಬೈಕೋಬೇಡಿ. ಇನ್ನು ಮುಂದೆ ವಿಡಿಯೋ ಹಾಕ್ತೀನಿ. ಇನ್ನು ಮುಂದೆ ಅಂದರೆ 10 days once, 12 days once ಆ ಥರ. ನನ್ನ ಮಗ ನಡೆಯೋದೇ ಒಂಥರ ಖುಷಿ ನನಗೆ. ನಮ್ಮಮ್ಮ ಇರಬೇಕಾಗಿತ್ತು, ಅವನು ಆಟಾಡಿಸ್ಬೇಕಾಗಿತ್ತು, ಅದೆಲ್ಲ ಇರುತ್ತೆ. ಆದರೆ ಅವನನ್ನೇ ನಮ್ಮಮ್ಮನ ಥರ ನಾನು ನೋಡ್ಕೋಬೇಕು ಅಂತ ಆಸೆ. ಅವ್ನ ಖುಷಿ, ಅವ್ನಿಗೆ ಈ ಥರ ಲೈಟಿಂಗ್ಸು, ಪ್ಲೇಸು, ಅವನು ಆಚೆ ಬರೋಕ್ಕೆ ಇಷ್ಟ ಇಲ್ಲ. ಅವ್ನಿಗೆ ಹಿಂಗೆ ಆಟ ಆಡ್ಸೋದು ಅಂದರೆ ತುಂಬ ಇಷ್ಟ. ನಾನು ಒಂದು ಸ್ವಲ್ಪ ವೀಡಿಯೋಗಳು ಮಾಡ್ಕೊಂಡಿದ್ದೀನಿ, ಅದನ್ನು ಕ್ಲಿಪ್ಪಿಂಗ್ಸ್ ಹಾಕ್ತಾಯಿರ್ತೀನಿ. ನಾನು ಎಂತಕ್ಕಪ್ಪ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಂದರೆ ಅಲ್ಲಿ ಮ್ಯೂಸಿಕ್ದು ಇದು ಮಾಡ್ತಾಯಿದ್ರು, ಅದು ವಾಯ್ಸ್ ಓವರ್ ಕೊಟ್ಟಿಲ್ಲ ಅಂದರೆ ಕಾಪಿರೈಟ್ಸ್ ಬರುತ್ತೆ. ವಿಡಿಯೋ ಹಾಕಿದ್ರೂ ಪಬ್ಲಿಷ್ ಆಗೋಲ್ಲ, ಕ್ಲೀನಾಗಿ ಬರೋಲ್ಲ. ಆದ್ದರಿಂದ ಆಫ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇನ್ನು ಮುಂದೆ ವೀಡಿಯೋಗಳು ಹಾಕ್ತೀನಿ, ಬೇಜಾರು ಮಾಡ್ಕೋಬೇಡಿ. ನಮ್ಮ ಅಮ್ಮನ ಚಾನಲ್ ಅಂತೂ ಯಾವತ್ತೂ ನಿಲ್ಲಿಸಲ್ಲ. ನನ್ನ ಮಗ ಅಲ್ಲಿ
ಎಲ್ಲರಿಗೂ ಹಾಯ್ ಹೇಳೋದು, ಹಾರ್ಟ್ ಮಾಡೋದು, ಪ್ಲೇನ್ ಕಿಸ್ ಕೊಡೋದು. ಅವನಿಗೆ ತುಂಬ ಇಷ್ಟ ಅಂದರೆ ಏನಪ್ಪ ಅಂದರೆ ಈ ಮಕ್ಳುಗಳಂದರೆ ಅವ್ನಿಗೆ ಇಷ್ಟ. ಅವ್ರ ಹಿಂದೆ ಓಡೋಗೋದು, ಅವ್ರಿಗೆ ಇದು ಮಾಡೋದು, ಹಾಯ್ ಬಾಯ್. ಅವನ ಜೊತೆ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಕಿಸ್ ಕೊಡಪ್ಪ ಅಂದರೆ ಒಂದೊಂದು ಸತಿ ಕೊಡ್ತಾನೆ, ಒಂದೊಂದು ಸತಿ ಕೊಡಲ್ಲ. ಒಂದಷ್ಟು ಕ್ಲಿಪ್ಪಿಂಗ್ಸ್ ಇದೆ, ಹಾಕಿರ್ತೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದರೆ ಇನ್ನು ಮುಂದೆ ಚೆನ್ನಾಗಿರೋ ವಿಡಿಯೋ ಕೊಡ್ತೀನಿ. ಈ ವಿಡಿಯೋ ಅಷ್ಟೊಂದೇನು ನನಗೆ ತೆಗಿಬೇಕು ಅಂತ ಏನು ತೆಗ್ದಿಲ್ಲ. ಬೇಜಾರು ಮಾಡ್ಕೊಬಿಡಿ ಈ ಥರ ವಿಡಿಯೋ ಹಾಕ್ಬಿಟ್ಟು ವಾಯ್ಸ್ ಓವರ್ ಕೊಟ್ಟಿದ್ದಾನೆ ಅಂತ. ಮುಂದೆ ಚೆನ್ನಾಗಿರೋ ವಿಡಿಯೋ, ಡೈಲಿ ವ್ಲಾಗ್, ದಿನದಲ್ಲಿ ನನ್ನ ಮಗ ಏನು ಮಾಡ್ತಾನೆ, ನಾನು ಇವೆಂಟ್ಸ್ ಏನು ಮಾಡ್ತೀನಿ, ಎಷ್ಟು ಗಂಟೆಗೆ ಎದ್ದೇಳ್ತೀವಿ, ಎಲ್ಲ ವೀಡಿಯೋಸ್ನ ನಾನು ಮುಂದೆ ಕಂಟಿನ್ಯೂಸ್ ಆಗಿ ಹಾಕ್ತೀನಿ. ಯಾರು ಬೇಜಾರು ಮಾಡ್ಕೋಬೇಡಿ. ಆಂಟಿ ಚಾನಲ್ನ ಹಾಳು ಮಾಡಿದೆ ಅಂತ. ಅವ್ರ ಚಾನಲ್ನ ನಾನು ಯಾವತ್ತೂ ಹಾಳು ಮಾಡಲ್ಲ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.